Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಿಮ್ಗೆ ತಿಳಿದಿರುವಂಗೆ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅನ್ನ ಮಾಡ್ತಾ ಇದ್ವಿ. ಅದು ಹೆಂಗಪ್ಪ ಅಂತಂದ್ರೆ ನಮ್ಮ ಡೈಲಿ ಕಾನ್ವರ್ಸೇಷನ್ಗೆ ನಾವು ದಿನ ಇಂಗ್ಲಿಷ್ ಮಾತನಾಡಲು ಬೇಕಾಗುವಂತ ಎಲ್ಲ ಸೆಂಟೆನ್ಸ್ ಗಳನ್ನ ನಾವೇನ್ ಮಾಡ್ತಿದೀವಪ್ಪ ಅಂತಂದ್ರೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ನಿಮ್ಗೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ನಾವು ಎಷ್ಟು 1400+ ಸೆಂಟೆನ್ಸ್ ಅನ್ನ ನಮ್ಮ ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಆಲ್ರೆಡಿ ಏನಾಗಿದೆಪ್ಪ ಅಂತಂದ್ರೆ ನಾವು ಏನ್ ಮಾಡಿದ್ವಪ್ಪ ಅಂತಂದ್ರೆ 100 ಸೆಂಟೆನ್ಸಸ್ ಅನ್ನ ಮುಗಿಸಿದೀವಿ. 100 sentences are completed. ನಾವು ಈಗ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ 101 to 200 101ರಿಂದ 200ವರೆಗೆ ಸೆಂಟೆನ್ಸಸ್ ಗಳನ್ನ ಏನ್ ಮಾಡ್ತಾ ಇದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಈ ಸೆಂಟೆನ್ಸಸ್ ಗಳಲ್ಲಿ ಮೇನ್ಲಿ ನಾವು ನೋಡ್ರಿ, ಮೊದಲನೇ ಒಂದು ಸೆಗ್ಮೆಂಟ್ ಅಲ್ಲಿ ಏನ್ ಮಾಡಿದ್ವಿ, ಜನರಲ್ ಆಗಿ ಸೆಂಟೆನ್ಸಸ್ ಗಳನ್ನ ಎತ್ಕೊಂಡು ಡಿಸ್ಕಸ್ ಮಾಡಿದ್ವಿ. ಬಟ್ ಇಲ್ಲಿ ಏನ್ ಮಾಡ್ತಿದೀವಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ಲಿ ಹೋಮ್ ಅಂಡ್ ಫ್ಯಾಮಿಲಿ, ನಮ್ಮ ಮನೆ, ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಸೆಂಟೆನ್ಸಸ್ ಗಳನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಡಿಸ್ಕಸ್ ಮಾಡ್ತಾ ಇದೀವಿ. ಈ ಡಿಸ್ಕಷನ್ ಅನ್ನ ಮುಂದೆ ತಗೊಂಡು ಹೋಗೋಕ್ಕಿಂತ ಮುಂಚೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಅಲ್ಲೇ ನಿಮ್ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಕೆಳಗಡೆ ಹೈಪ್ ಅಂತ ಒಂದು ಆಪ್ಷನ್ ಇರುತ್ತೆ, ಹೈಪ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಮ್ಮ ವಿಡಿಯೋನ ಏನು ಸ್ವಲ್ಪ ನೀವು ಬೂಸ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅದು ನೀವು ಮಾಡೋ ಬೂಸ್ಟ್ ನಮ್ಮ ವಿಡಿಯೋಗಲ್ಲ, ಆಕ್ಚುಲಿ ನನಗೆ ಬೂಸ್ಟ್ ಮಾಡ್ದಂಗೆ. ಅದೇನಾಗ್ತೈತಪ್ಪ ಅಂತಂದ್ರೆ ನಾನು ಇನ್ನೊಂಚೂರು ಮತ್ತೆ ಬೇರೆ ಬೇರೆ ವಿಡಿಯೋಗಳನ್ನ ಮಾಡೋದಕ್ಕೆ ಮತ್ತೆ ಬಹಳಷ್ಟು ಆಡಿಯನ್ಸ್ಗೆ ನಾನು ರೀಚ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಲೈಕ್ ಮಾಡೋದನ್ನ ಮರಿಬೇಡ್ರಿ. ಮತ್ತೆ ಥ್ರೂಔಟ್ ದಿ ಡಿಸ್ಕಷನ್ ನಿಮಗ ಯಾವ ಒಂದು ಸೆಂಟೆನ್ಸ್ ಇಷ್ಟ ಆಗುತ್ತೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ, ಲೆಟ್ ಸ್ಟಾರ್ಟ್ ನೌ. ಓಕೆ, ಫಸ್ಟ್ ಒನ್ ಈಸ್, ಬೆಳಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಲ್ಲ, ಅದೇ ಗುಡ್ ಮಾರ್ನಿಂಗ್ ಮಾಮ್ ಅಂದ್ರೆ ಶುಭೋದಯ ಅಮ್ಮ ಅಂದ್ರೆ ನಾವು ಏನಪ್ಪಾ ಅಂತಂದ್ರ ಕನ್ನಡದಾಗ ಏನ್ ಮಾಡ್ತೀವಿ, ಎದ್ರ್ಯಾ, ಹಾ ಎದ್ದು ನೋಡ್ರಿ, ನೀವು ಎದ್ದೇರಿ ಅಂತ ಕೇಳ್ತೀವಲ್ಲ, ಹಂಗ ಇಂಗ್ಲಿಷ್ ನಾಗ ಏನ್ ಮಾಡ್ತೀವಪ್ಪ ಅಂತಂದ್ರ ಗುಡ್ ಮಾರ್ನಿಂಗ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಅದೇ ರೀತಿಯಾಗಿ ಫಾದರ್ಗೆ ಏನಂತೀವಪ್ಪ ಅಂತಂದ್ರೆ ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತಂದ್ರೆ ಅಂದ್ರೆ ಶುಭೋದಯ ಅಪ್ಪ ಅಂದಂಗೆ. ಓಕೆ, ಅದನ್ನ ನೀವು ಏನ್ ಮಾಡ್ರಪ್ಪ ಅಂತ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ ಫಾದರ್ ಅಂಡ್ ಮದರ್ಗೆ ಏನ್ ಮಾಡ್ರಿ, ಗುಡ್ ಮಾರ್ನಿಂಗ್ ಮಾಮ್ ಅಂಡ್ ಗುಡ್ ಮಾರ್ನಿಂಗ್ ಡ್ಯಾಡ್ ಅಂತ ಹೇಳ್ರಿ. ಓಕೆ, ಇನ್ನೊಂದು ಹೌ ಡಿಡ್ ಯು ಸ್ಲೀಪ್ ಅಂದ್ರೆ ಯಾರಾದ್ರೂ ನಿಮ್ಮ ಮನೆಗೆ ಗೆಸ್ಟ್ ಬಂದಿದಾರ ಅಂತ ಅನ್ಕೋರಿ. ಯೂಶಲಿ ಏನಾಗ್ತದಪ್ಪ ಅಂತಂದ್ರೆ ನಮ್ಮ ಒಂದು ಕಂಫರ್ಟೇಬಲ್ ಝೋನ್ ಬಿಟ್ಟು ಬೇರೆ ಕಡೆ ಹೋಗಿ ಮಲಗಬೇಕಪ್ಪ ಅಂತಂದ್ರೆ ಬಹಳಷ್ಟು ಟೈಮ್ ತಗೋತೈತಲ್ಲ. ಹಂಗ ನಮ್ ಗೆಸ್ಟ್ ಬಂದಾಗ ಗೆಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ನೀವೇನ್ ಕೇಳ್ಬೋದು, ಹೌ ಡಿಡ್ ಯು ಸ್ಲೀಪ್, ಹೆಂಗ್ ಮಕ್ಕೊಂಡ್ರಿ, ಎಲ್ಲ ಆರಾಮಿತ್ತ, ಅದನ್ನ ಹೆಂಗ್ ಕೇಳ್ಬೋದು ನೀವು, ಹೌ ಡಿಡ್ ಯು ಸ್ಲೀಪ್ ಅಂತ ಕೇಳ್ಬೋದು. ಓಕೆ, ಒನ್ ಸೆಕೆಂಡ್. ಹಾ, ಲೆಟ್ಸ್ ಚೇಂಜ್ ದ ಕಲರ್. ಓಕೆ, ಫೈನ್. ಹೌ ಡಿಡ್ ಯು ಸ್ಲೀಪ್ ಅಂತ ನೀವು ಕೇಳ್ಬೋದು. ಆಮೇಲೆ ಅವ್ರು ಅದಕ್ಕೆ ನಿಮ್ಗೆ ಆನ್ಸರ್ ಏನ್ ಮಾಡ್ತಾರೆ, ಐ ಸ್ಲೆಪ್ಟ್ ವೆಲ್, ನಾ ಆರಾಮ್ ಮಕ್ಕೊಂಡಪ್ಪ, ಥ್ಯಾಂಕ್ ಯು ಅಂತ ಹೇಳ್ತಾರೆ. ಅದನ್ನ ನೀವೇನ್ ಹೇಳ್ಬೋದು, ಐ ಸ್ಲೆಪ್ಟ್ ವೆಲ್, ಥ್ಯಾಂಕ್ ಯು, ನಾನು ಚೆನ್ನಾಗಿ ನಿದ್ರಿಸಿದೆ, ಧನ್ಯವಾದಗಳು ಅಂತ ಹೇಳ್ಬೇಕು. ಓಕೆ, ಅದಾದ್ಮೇಲೆ ನೀವು ಅದೇ ಗೆಸ್ಟಿಗೆ ಅಥವಾ ನಿಮ್ಮ ಮನೆಯಲ್ಲಿರುವಂತ ಯಾವುದೇ ಒಂದು ಫ್ಯಾಮಿಲಿ ಮೆಂಬರ್ಗೆ ನಾಷ್ಟಾ ಮಾಡಿದ್ರ ಅಂತ ಕೇಳಕ, ತಿಂಡಿ ತಿಂದ್ರ ಅಂತ ಕೇಳಕ, ಉಪಹಾರ ಮಾಡಿದ್ರ ಅಂತ ಕೇಳಕ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್, ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್. ನೀವು ಬ್ರೇಕ್ಫಾಸ್ಟ್, ಇಲ್ಲಿ ಬ್ರೇಕ್ಫಾಸ್ಟ್ ಅಂದ್ರೆ ಏನ್ರಿ, ಬ್ರೇಕ್ಫಾಸ್ಟ್ ಅಂದ್ರೆ ನಾವು ನಾಷ್ಟಾ, ನ್ಯಾರಿ, ಉಪಹಾರ ಅಂತೀವಲ್ಲ, ಅದನ್ನ ನಾವೇನ್ ಮಾಡ್ತೀವಪ್ಪ ಇಲ್ಲೇ ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಬ್ರೇಕ್ಫಾಸ್ಟ್ ಮಾಡಿದಿರಾ ಅಂತ ಕೇಳಕ್ಕೆ ಹ್ಯಾವ್ ಯು ಈಟನ್ ಬ್ರೇಕ್ಫಾಸ್ಟ್. ಈಟನ್ ಅನ್ನೋ ಬದಲಿಗೆ ಇಲ್ಲಿ ನಾವು ಇನ್ನೊಂದು ವರ್ಡ್ ಕೂಡ ಬಳಸಬಹುದು, ಅಂದ್ರೆ ಟೇಕನ್. ಹ್ಯಾವ್ ಯು ಟೇಕನ್ ಬ್ರೇಕ್ಫಾಸ್ಟ್, ನೀವು ಬ್ರೇಕ್ಫಾಸ್ಟ್ ತೆಗೆದುಕೊಂಡ್ರ, ಬ್ರೇಕ್ಫಾಸ್ಟ್ ಮಾಡಿದ್ರ ಅಂತ ಕೇಳ್ಬೋದು. ಆಮೇಲೆ ನೀವು ಮಾಡಿದ್ರೆ, ನಿಮ್ಗೆ ಗೊತ್ತು ನಾನು ಹೇಳಿದ್ದೀನಿ, ಆಕ್ಸಿಲರಿಯಿಂದ, ಸಹಾಯಕ ಕ್ರಿಯಾಪದಗಳಿಂದ ಯಾವುದೋ ಒಂದು ಕ್ವಶನ್ ಅರೈಸ್ ಆಗಿದ್ರೆ, ಹುಟ್ಕೊಂಡಿದ್ರೆ ಆನ್ಸರ್ ಯಾವ ರೀತಿ ಮಾಡಬೇಕು, ಎಸ್ ಐ ಈಟ್ ಬ್ರೇಕ್ಫಾಸ್ಟ್, ಐ ಹ್ಯಾಡ್ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೀವು. ಇಲ್ಲಿ ಆಗಿದ್ದಿಲ್ಲ ಅಂದ್ರೆ ನೋ ಐ ಹ್ಯಾವ್ ನಾಟ್ ಈಟನ್ ಇಟ್, ನಾನು ಇನ್ನು ತಿಂದಿಲ್ಲ, ನೋ ಐ ಹ್ಯಾವ್ ನಾಟ್ ಈಟನ್ ಇಟ್ ಅಂತೇಳಿ ಹೇಳ್ಬೋದು. ಓಕೆ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಸ್ ಏನ್ ತಿಂದ್ರಿ ಅಂತ ಕೇಳ್ಬೇಕು. ಹೌದಾ, ಬ್ರೇಕ್ಫಾಸ್ಟ್ ಆಗೈತೆ ಅಂದ್ರೆ ಆಗೈತೆ ಅಂತಾರು, ಎಸ್ ಐ ಹ್ಯಾಡ್ ಈಟನ್ ಅಂತಾರು, ಇಲ್ಲಾಂದ್ರೆ ನೋ ಐ ಹ್ಯಾವ್ ನಾಟ್ ಈಟನ್ ಇಟ್ ಅಂತ ಹೇಳ್ತಾರೆ. ಓಕೆ, ಅದಾದ್ಮೇಲೆ ಏನ್ ತಿಂದಿರಿ ಅಂತ ಹೆಂಗ್ ಕೇಳ್ಬೋದಪ್ಪ ಅಂತಂದ್ರೆ ವಾಟ್ ಡಿಡ್ ಯು ಈಟ್, ವಾಟ್ ಡಿಡ್ ಯು ಈಟ್,
ಏನ್ ತಿಂದ್ರಿ ನೀವು, ವಾಟ್ ಡಿಡ್ ಯು ಈಟ್ ಅಂತ ಕೇಳ್ಬೋದು. ಅದಕ್ಕೆ ಅವರು ಏನ್ ತಿಂದಾರ ಅದನ್ನ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಒಂದು ಎಕ್ಸಾಂಪಲ್ ಏನ್ ತಗೊಂಡ್ರೆ, ಐ ಏಟ್ ಬ್ರೆಡ್ ಅಂಡ್ ಮಿಲ್ಕ್, ನಾನು ರೊಟ್ಟಿ ಮತ್ತು ಹಾಲನ್ನ ತಿಂದೆ, ರೊಟ್ಟಿ ಮತ್ತು ಹಾಲನ್ನ ತಿಂದೆ. ಇಲ್ಲಿ ಬ್ರೆಡ್ ಅಂದ್ರೆ ನಾವು ಯೂಶಲಿ ಬ್ರೆಡ್ ಬೇರೆ ಅಂತೀವಿ, ಬಟ್ ವೆನ್ ಯು ಟ್ರಾನ್ಸ್ಲೇಟ್ ಇಟ್ ಟು ಇಂಗ್ಲಿಷ್ ಟು ಕನ್ನಡ ಏನಾಗುತ್ತಪ್ಪ ಅಂತಂದ್ರೆ ಬ್ರೆಡ್ ಅಂದ್ರೆ ರೊಟ್ಟಿ ಅಂತೇಳಿ ಆಗುತ್ತೆ. ಓಕೆ, ನಾವಿಲ್ಲಿ ಏನ್ ಹೇಳ್ಬೋದು, ಐ ಏಟ್ ಪೋಹಾ ಅಂಡ್ ಇಡ್ಲಿ ಅಂತ ಹೇಳ್ಬೋದು, ಐ ಏಟ್ ದೋಸಾ ಅಂತ ಹೇಳ್ಬೋದು, ಐ ಏಟ್ ಪುಳಿಯೋಗರೆ ಅಂತ ಹೇಳ್ಬೋದು. ವಾಟ್ ಎವರ್ ಈಸ್ ಸ್ಪೆಷಲ್ ಇನ್ ಯುವರ್ ಸೈಡ್, ನೋ, ದಟ್ ಯು ಕ್ಯಾನ್ ಸೇ. Fine. So now we are done with the 9 sentences. Now we are moving with the next one. Here again, ನಮ್ಮ ಚಾನೆಲ್ ನೇಮ್ ಲರ್ನ್ ಇಂಗ್ಲಿಷ್ ವಿತ್ ಶಿವ, ಅಲ್ಲೇ ಸಬ್ಸ್ಕ್ರೈಬ್ ಬಟನ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಫೈನ್. ನೆಕ್ಸ್ಟ್ ಒನ್, ಡಿಡ್ ಯು ಸ್ಲೀಪ್ ವೆಲ್. ಅಲ್ಲಿ ಹೌ ಡಿಡ್ ಯು ಸ್ಲೀಪ್ ಅಂತ ಅಂದ್ರ ಹೆಂಗ್ ಮಕ್ಕೊಂಡ್ರಿ ನೀವು ಅಂತ ಕೇಳಿದ್ವಿ. ಇಲ್ಲಿ ಡಿಡ್ ಯು ಸ್ಲೀಪ್ ವೆಲ್, ಆರಾಮ್ ಮಲಗಿದ್ರಾ ನೀವು, ನಿದ್ದೆ ಆಯ್ತಾ ಚೆನ್ನಾಗಿ ಅಂತ ಕೇಳಕ್ ಏನ್ ಮಾಡ್ಬೋದು, ಡಿಡ್ ಯು ಸ್ಲೀಪ್ ವೆಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್, ನೀವು ಟಿವಿ ನೋಡ್ತಾ ಇರ್ತೀರಿ ಎಲ್ಲಾ ಫ್ಯಾಮಿಲಿ ಕುಂತು, ಫ್ಯಾಮಿಲಿಯಿಂದ ಒಬ್ರು ಯಾರು ಎದ್ದು ಹೋಗ್ತಿರ್ತಾರೆ. ಅವಾಗ ನೀವೇನ್ ಕೇಳ್ಬೋದು, ಎಲ್ಲಿಗೆ ಹೊಂಟಿರಿ ಅಂತ ಕೇಳಕ್ ಏನ್ ಮಾಡ್ಬೋದು, ಕೇಳಿದ್ರಂದ್ರೆ ವೇರ್ ಆರ್ ಯು ಗೋಯಿಂಗ್. ನಿಮ್ ಫಸ್ಟ್ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ವಿ, ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಕೇಳಕ್ ನಾವೇನ್ ಯೂಸ್ ಮಾಡ್ತೀವಿ, ವೇರ್ ಆರ್ ಯು ಗೋಯಿಂಗ್. ವೆನ್ ಅ ಕ್ವಶನ್ ಇಸ್ ಆಸ್ಕ್ಡ್ ವೇರ್ ಆರ್ ಯು ಗೋಯಿಂಗ್, ಎಲ್ಲಿ ಹೋಗ್ತಾ ಇದೀರಾ ಅಂತ ನಿಮ್ಗೆ ಕೇಳಿದಾಗ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ, ಐ ಆಮ್ ಗೋಯಿಂಗ್ ಟು ದ ಕಿಚನ್. ಕಿಚನ್ಗೆ ಹೋಗ್ತಾ ಇದ್ರೆ ಐ ಆಮ್ ಗೋಯಿಂಗ್ ಟು ದ ಕಿಚನ್ ಅಂತ ಹೇಳ್ಬೋದು. ಅಕಸ್ಮಾತ್ ಇಫ್ ಯು ಆರ್ ಗೋಯಿಂಗ್ ಟು ದ ಬೆಡ್ರೂಮ್, ಯು ಕ್ಯಾನ್ ಸೇ ಐ ಆಮ್ ಗೋಯಿಂಗ್ ಟು ದ ಬೆಡ್ರೂಮ್. ಅಥವಾ ಹಾಲಿಗೆ ಹೋಗ್ತಾ ಇದ್ರೆ ಐ ಆಮ್ ಗೋಯಿಂಗ್ ಟು ದ ಹಾಲ್. ಲಿವಿಂಗ್ ರೂಮ್ ಇದ್ರೆ ಐ ಆಮ್ ಗೋಯಿಂಗ್ ಟು ಲಿವಿಂಗ್ ರೂಮ್. ಅಕಸ್ಮಾತ್ ನೀವು ಟಿವಿ ನೋಡೋದು ನಿಮ್ಗೆ ಇಷ್ಟ ಇಲ್ಲ, ಸ್ಟಡಿ ಮಾಡೋದಿತ್ತಪ್ಪ ಅಂದ್ರೆ ಐ ಆಮ್ ಗೋಯಿಂಗ್ ಟು ಮೈ ಸ್ಟಡಿ ರೂಮ್ ಅಂತಾನು ಇದನ್ನೇನ್ ಮಾಡಿಫೈ ಮಾಡ್ಕೋಬಹುದು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಓಕೆ, ನಿಮ್ಮ ಮದರಿಗೆ ಬಹಳಷ್ಟು ಟೈರ್ಡ್ ಆಗಿರುತ್ತೆ ಅನ್ಕೊಳ್ಳಿ. ಅವಾಗ ನಿಮ್ಮ ಮದರು ಅಥವಾ ನಿಮಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮನೆಯಲ್ಲಿ, ಇವತ್ತು ನೀನೇ ಅಡಿಗೆ ಮಾಡ್ಬೇಕಂತೇಳಿ. ಅವಾಗ ನಿಮ್ಗೆ ಅಡಿಗೆ ಮಾಡಕ್ ಬರಲ್ಲ, ನೀವು ಬೇರೆಯವ್ರ ಸಹಾಯ ಕೇಳ್ಬೇಕಾಗಿರುತ್ತೆ. ನೋಡ್ರಿ, ನಿನಗೆ ಅಡಿಗೆ ಸಹಾಯ, ಓಕೆ, ಆಕ್ಚುಲಿ ಇಲ್ಲಿ ನೀನು ಅಂತ ಆಗ್ಬೇಕಾಗಿತ್ತು, ಫೈನ್, ನೋ ಪ್ರಾಬ್ಲಮ್. ಅವಾಗ ನಾವು ಯಾರ ಕಡೆಯಿಂದ ನಾವು ಹೆಲ್ಪ್ ತಗೋಬೇಕಾಗಿತ್ತಪ್ಪ ಅಂತಂದ್ರೆ ನಾವು ಯಾವ ರೀತಿ ಕೇಳ್ಬೇಕಪ್ಪ ಅಂತಂದ್ರೆ, ಕ್ಯಾನ್ ಯು ಹೆಲ್ಪ್ ಮಿ ವಿತ್ ಕುಕಿಂಗ್, ಕ್ಯಾನ್ ಯು ಹೆಲ್ಪ್ ಮಿ ವಿತ್ ಕುಕಿಂಗ್, ನೀವು ನನಗೆ ಅಡಿಗೆ ಮಾಡಕ್ ಸಹಾಯ ಮಾಡ್ತೀರಾ, ಅಡಿಗೆ ಮಾಡಕ್ ನಂಗೆ ಸಹಾಯ ಮಾಡ್ತೀರಾ ಅಂತೇಳಿ ಈ ರೀತಿ ಕೇಳ್ಬೋದು. ಎಸ್, ಅವರು ಹೆಲ್ಪ್ ಮಾಡ್ತಿದ್ರೆ ನಿಮಗೆ ಹೇಳ್ತಾರೆ ಎಸ್ ಐ ವಿಲ್ ಹೆಲ್ಪ್ ಅಂತೇಳಿ. ಅಕಸ್ಮಾತ್ ಅವ್ರು ಬಿಸಿ ಆಗಿದ್ರು ನಾ ಹೆಲ್ಪ್ ಮಾಡಂಗಿಲ್ಲ ಅಂತ ಅನ್ಬೇಕಾಗಿತ್ತಂದ್ರೆ, ನೋ ಐ ಆಮ್ ಬಿಸಿ ರೈಟ್ ನೌ, ನನಗೆ ಕೆಲಸ ಐತಿ, ನಾನೀಗ ಹೆಲ್ಪ್ ಮಾಡಕ್ ಆಗಂಗಿಲ್ಲ. ಅಕಸ್ಮಾತ್ ಒಳ್ಳೆಯವರಿದ್ರು, ನಿಮ್ಗೆ ನಿಮ್ ಕನ್ಸರ್ನ್ ತೋರಿಸಿದ್ರಪ್ಪ, ಅವ್ರು ಹೇಳ್ತಾರೆ ಎಸ್ ಐ ವಿಲ್ ಹೆಲ್ಪ್, ಇಲ್ಲ ಅಂದ್ರೆ ನೋ ಐ ಆಮ್ ಬಿಸಿ ರೈಟ್ ನೌ ಅಂತ ಹೇಳ್ತಾರೆ. ಓಕೆ, ನೀವು ಏನೋ ಒಂದು ಮಾಡ್ತಾ ಇರ್ತೀರಿ, ಉಪ್ಪು ಬೇಕಾಗುತ್ತೆ, ಮಸಾಲ ಹಾಕಿರ್ತೀರ, ಉಪ್ಪು ಮಿಸ್ ಆಗಿರುತ್ತೆ, ಉಪ್ಪು ಬೇಕಾಗಿರುತ್ತೆ. ಅಲ್ಲಿ ಪಕ್ಕದಲ್ಲೇ ನಿಮ್ ಬ್ರದರ್ ಅಥವಾ ಸಿಸ್ಟರ್ ನಿಂತಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕಾಗೈತಿ, ಉಪ್ಪು ಕೊಡು ಅಂತೇಳಿ ಇಂಗ್ಲಿಷ್ ನಲ್ಲಿ ಹೇಳ್ಬೇಕಾಗೈತೆ. ನೀವೇನ್ ಮಾಡ್ಬೋದಪ್ಪ ಅಂದ್ರೆ, ಪ್ಲೀಸ್ ಪಾಸ್ ಮಿ ದಟ್ ಸಾಲ್ಟ್, ಪ್ಲೀಸ್ ಪಾಸ್ ಮಿ ದ ಸಾಲ್ಟ್, ಪ್ಲೀಸ್ ಪಾಸ್ ಮಿ ದ ಸಾಲ್ಟ್ ಅಂತ ನೀವೇನ್ ಮಾಡ್ಬೋದಪ್ಪ ಅಂದ್ರೆ ಹೇಳ್ಬೋದು. ಅಕಸ್ಮಾತ್ ಎಕ್ಸಾಮ್ ಹಾಲ್ ನಲ್ಲಿ ಇರ್ತೀರಿ, ಓಕೆ, ನಿಮ್ ಕಡೆ ಪೆನ್ಸಿಲ್ ಇರಲ್ಲ, ನಿಮ್ ಫ್ರೆಂಡ್ ಕಡೆ ಇರ್ತೈತಿ. ಅವಾಗ ನೀವೇನ್ ಕೇಳ್ಬೋದು, ಪ್ಲೀಸ್ ಪಾಸ್ ಮಿ ದಟ್ ಪೆನ್ಸಿಲ್, ಆ ಪೆನ್ಸಿಲ್ ನನಗೆ ಕೊಡ್ರಿ ಅಂತ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ರಿಕ್ವೆಸ್ಟ್ ಮಾಡ್ಬೋದು. ಓಕೆ, ಅಂಡ್ ಅವ್ರು ಕೊಟ್ರಪ್ಪ ಅಂತಂದ್ರ ತೋ ಹಿಯರ್ ಯು ಗೋ ಅಂತ ಅವ್ರು ಹೇಳ್ತಾರೆ, ತೋ ಹಿಯರ್ ಯು ಗೋ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರ, ಏನಾದ್ರೂ ಇಸ್ಕೊಂಡ್ ಮೇಲೆ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕಲ್ಲ, ಧನ್ಯವಾದ ಹೇಳ್ಬೇಕಲ್ಲ, ನೀವೇನ್ ಮಾಡ್ಬೋದು, ಥ್ಯಾಂಕ್ ಯು, ಧನ್ಯವಾದ ಕೊಟ್ಟಿದ್ದಕ್ಕೆ ಅಂತ ಹೇಳ್ಬೋದು. ಆಮೇಲೆ ಯಾರಾದ್ರೂ ನಿಮ್ಗೆ ಥ್ಯಾಂಕ್ಸ್ ಹೇಳಿದಾಗ, ಇದನ್ನ ಮೊದಲು ಡಿಸ್ಕಸ್ ಮಾಡಿ ಆಗಿತ್ತು ಮತ್ತು ರಿಪೀಟ್ ಆಗಿದೆ ಅಂತ ಅನ್ಕೋಬೇಡಿ. ಯಾಕಂದ್ರೆ ಇಲ್ಲಿ ಯಾಕೆ ರಿಪೀಟ್ ಆಗಿತ್ತಪ್ಪ ಅಂತಂದ್ರೆ, ಆ ಒಂದು ಸಿಚುವೇಶನ್ ಒಳಗೆ ಅದನ್ನ ನೀವು ಹೇಳ್ಬೇಕಾಗುತ್ತೆ. ಓಕೆ, ಅದ್ರ ಸಲುವಾಗಿ ರಿಪೀಟ್ ಆಗಿರುವಂತದ್ದು. ಇಲ್ಲಿ ನಿಮ್ಗೆ ಯಾರಾದ್ರೂ ಥ್ಯಾಂಕ್ ಯು ಹೇಳಿದಾಗ ನೀವೇನ್ ಮಾಡ್ಬೇಕು, ಯು ಆರ್ ವೆಲ್ಕಮ್ ಅಂತ ಹೇಳ್ಬೇಕು. ಯು ಆರ್ ವೆಲ್ಕಮ್ ಅಂತ ಹೇಳಿದಾಗ ಹೇಳ್ಬೋದು. ಇಲ್ಲಪ್ಪ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನೀವು ಯಾವ ರೀತಿ ಹೇಳ್ಬೋದಪ್ಪ ಅಂತಂದ್ರೆ, ಡೋಂಟ್ ಮೆನ್ಷನ್ ಅಂತಾನೆ ಹೇಳ್ಬೋದು. ಏನ್ ಹೇಳ್ಬೋದು, ಡೋಂಟ್ ಮೆನ್ಷನ್ ಅಂತ ಹೇಳ್ಬೋದು. ಓಕೆ ಓಕೆ, ಅವಾಗ ನೋಡ್ರಿ, ಮತ್ತೊಂದು ಸಿಚುವೇಶನ್ ಅನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡು, ಈ ಸಿಚುವೇಶನ್ ಅಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ, ಸಮಥಿಂಗ್ ಇಸ್ ನಾಟ್ ರೈಟ್ ಅನಿಸ್ತಾ ಇರ್ತೈತಿ ನಿಮಗ. ಓಕೆ, ನೀವೇನ್ ಮಾಡ್ತೀರಾ, ಯಾರನ್ನೊಬ್ಬರನ್ನ ಕೇಳ್ತೀರಿ, ಏನಂತ ಕೇಳ್ತೀರಿ, ನಾವು ಈಸ್ ಎವ್ರಿಥಿಂಗ್ ಓಕೆ, ಎಲ್ಲ ಬರೋಬ್ಬರ ಐತಲ್ಲ, ಎಲ್ಲ ಬರೋಬ್ಬರ ಐತಲ್ಲ ಅಂತ ಕೇಳಕ್ ನೀವೇನ್ ಮಾಡ್ಬೋದು, ಈಸ್ ಎವ್ರಿಥಿಂಗ್ ಓಕೆ, ಈಸ್ ಎವ್ರಿಥಿಂಗ್ ಓಕೆ ಅಂತ ಕೇಳ್ಬೋದು. ಅಕಸ್ಮಾತ್ ಎಲ್ಲವೂ ಕರೆಕ್ಟ್ ಆಗಿರ್ತದ್ರೆ ನಿಮ್ಗೆ ರಿಪ್ಲೈ ಏನ್ ಮಾಡ್ತಾರೋ, ಎಸ್ ಎವ್ರಿಥಿಂಗ್ ಇಸ್ ಫೈನ್, ಎಲ್ಲವೂ ಸರಿಯಾಗಿದೆ ಅಂತ ಹೇಳ್ತಾರೆ. ಆಮೇಲೆ
ಕ್ಯಾನ್ ಯು ಕ್ಲೀನ್ ಯುವರ್ ರೂಮ್? ಏನಾಗಿರುತ್ತೆ, ನಿಮ್ಮ ಮದರ್ಗೆ ಬೇಜಾರಾಗಿರುತ್ತೆ, ಆಮೇಲೆ ಬೇಸರ ಆಗಿರುತ್ತೆ. ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ ರೂಮ್ ನಿಮ್ಗ ಕ್ಲೀನ್ ಮಾಡ್ಕೊ ಅಂತ ಹೇಳಕ್ ಅವ್ರು ಏನ್ ಮಾಡ್ತಾರ, ಕ್ಯಾನ್ ಯು ಪ್ಲೀಸ್ ಕ್ಲೀನ್ ಯುವರ್ ರೂಮ್? ದಯವಿಟ್ಟು ನೀನ್ ರೂಮ್ ನೀನೇ ಸ್ವಚ್ಛ ಮಾಡ್ಕೊಂತೀಯಾ ಅಂತ ಕೇಳ್ತಾರೆ. ಕ್ಯಾನ್ ಯು ಕ್ಲೀನ್ ಯುವರ್ ರೂಮ್ ಅಂತ ಕೇಳ್ತಾರೆ. ನೀವು ಇಷ್ಟ ಆಯ್ತು ನಿಮ್ ರೂಮ್ ಕ್ಲೀನ್ ಮಾಡಕ್ಕೆ ಏನ್ ಹೇಳ್ಬೋದು, ಎಸ್ ಐ ವಿಲ್ ಕ್ಲೀನ್ ಇಟ್ ಮೈ ಸೆಲ್ಫ್ ಅಂತಾನು ಹೇಳ್ಬೋದು. ಎಸ್ ಐ ವಿಲ್ ಕ್ಲೀನ್ ಇಟ್ ಅಂತಾನು ಹೇಳ್ಬೋದು. ಅಕಸ್ಮಾತ್ ನಿಮ್ಗೂ ಟಯರ್ಡ್ ಆಗಿರ್ತಾರೆ, ನೀವೇನ್ ಹೇಳ್ಬೋದು, ನೋ ಐ ಆಮ್ ಟಯರ್ಡ್, ನನ್ನ ಕೈಲೇ ಆಗುದಿಲ್ಲ, ನೋ ಐ ಆಮ್ ಟಯರ್ಡ್ ಅಂತ ಹೇಳ್ಬೋದು. ಆಮೇಲೆ ಅದಾದ್ಮೇಲೆ ಇಮ್ಯಾಜಿನ್ ಈಗ ಹೆಂಗಪ್ಪ ಅಂತಂದ್ರೆ ಎಲ್ಲರೂ ನಿಮ್ಮ ರೂಮಲ್ಲಿ ಇರ್ತೀರಿ, ಲಂಚ್ ರೆಡಿ ಆಗಿರುತ್ತೆ, ಅವಾಗ ಎಲ್ಲಾರನ್ನು ಕರೀತಾರೆ. ಏನ್ ಹೇಳ್ಬೋದು, ಎಲ್ಲರೂ ಕೂಡ ಊಟ ಮಾಡೋಣ ಅಂತ ಹೇಳಿ, ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್. ಟುಗೆದರ್ ಅಂದ್ರೆ ಜೊತೆಗೆ. ಲಂಚ್ ಅಂದ್ರೆ ನಾವು ಮಧ್ಯಾಹ್ನ ಊಟ ಮಾಡ್ತೀವಲ್ಲ, ಅದಕ್ಕೆ ಲಂಚ್ ಅಂತ ಕರಿತೀವಿ. ಬೆಳಗ್ಗೆ ಮಾಡೋದು ಬ್ರೇಕ್ಫಾಸ್ಟ್ ಅಂತ ಕರಿತೀವಿ. ಓಕೆ, ಈವ್ನಿಂಗ್ ನಾವು ಸ್ವಲ್ಪ ಏನೋ ತಿಂತೀವಲ್ಲ, ಸ್ನಾಕ್ಸ್ ಅಂತ ಕರಿತೀವಲ್ಲ, ಮತ್ತೆ ಸ್ನಾಕ್ಸ್ ಬೇರೆ ತಿಳ್ಕೊಬೇಡಿ. ಆಮೇಲೆ ರಾತ್ರಿ ಮಾಡೋದು ಏನಂತೀರಪ್ಪ ಅಂತ ಡಿನ್ನರ್ ಅಂತ ಹೇಳ್ತೀವಿ. ಓಕೆ, ಲಾಸ್ಟ್ ಏನಪ್ಪ, ವಾಟ್ಸ್ ಫಾರ್ ದ ಲಂಚ್ ಟುಡೇ? ಇವತ್ತ ಓಕೆ, ಯಾರು ನಿಮ್ಗೆ ಹೇಳಿದ್ರು ಲೆಟ್ಸ್ ಹ್ಯಾವ್ ಲಂಚ್ ಟುಗೆದರ್, ಎಲ್ಲರೂ ಕೂಡ ಇವತ್ತ ಮಧ್ಯಾಹ್ನ ಊಟ ಮಾಡೋಣ ಅಂತ ಹೇಳಿದ್ರು. ಅವಾಗ ನಿಮಗೊಂದು ಕ್ಯೂರಿಯಾಸಿಟಿ ಏನಪ್ಪಾ ಅಂದ್ರೆ, ಏನ್ ಮಾಡಿರ್ಬೋದು ಊಟಕ್ಕ ಅಂತ. ಅದಕ್ಕೆ ನೀವೇ ಯಾವ ರೀತಿ ಕೇಳ್ಬೋದು, ವಾಟ್ಸ್ ಫಾರ್ ಲಂಚ್ ಟುಡೇ? ಇವತ್ ಮಧ್ಯಾಹ್ನ ಊಟಕ್ಕೆ ಏನೈತಿ ಅಂತ ಕೇಳಕ್ ಏನ್ ಮಾಡ್ಬೋದು, ವಾಟ್ಸ್ ಫಾರ್ ಲಂಚ್ ಟುಡೇ, ಅಥವಾ ವಾಟ್ ಈಸ್ ದ ಸ್ಪೆಷಲ್ ಫಾರ್ ಲಂಚ್ ಟುಡೇ ಅಂತಾನು ನೀವೇನ್ ಮಾಡ್ಬೋದು, ಕೇಳ್ಬೋದು. ಓಕೆ, ಇಲ್ಲಿವರೆಗೂ ನಾವೇನ್ ಮಾಡಿದ್ವಿಪ್ಪ ಅಂತಂದ್ರೆ ಅರೌಂಡ್ 25 ಸೆಂಟೆನ್ಸಸ್ ವಿಚ್ ಟೇಕ್ಸ್ ಪ್ಲೇಸ್ ಇನ್ ಅ ಫ್ಯಾಮಿಲಿ ಆರ್ ಇನ್ ಹೋಮ್. ಕುಟುಂಬ ಅಥವಾ ಮನೆಯಲ್ಲಿ ಆಗುವಂತ 25 ಸೆಂಟೆನ್ಸ್ ಗಳನ್ನ ನಾವು ಸೋಫಾರ್ ಏನ್ ಮಾಡಿದ್ವಿ, ಡಿಸ್ಕಸ್ ಮಾಡಿದ್ವಿ. ಈ 25 ಸೆಂಟೆನ್ಸ್ ಗಳಿಗೆ ಮುಗಿತಾ ಅಂತ ಅನ್ಕೋಬೇಡ್ರಿ, ಇನ್ನು 75 ಸೆಂಟೆನ್ಸಸ್ ಆರ್ ರಿಮೈನಿಂಗ್ ಆನ್ ದಿಸ್ ಟಾಪಿಕ್. ಈ ಟಾಪಿಕ್ ಮೇಲೆ ಇನ್ನೂ 75 ಸೆಂಟೆನ್ಸ್ ಇದಾವೆ, ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಏನಪ್ಪಾ ಅಂದ್ರೆ ನಿಮ್ಗೆ ಹೇಳಿದೆ ಎವ್ರಿ ಡೇ ವಿ ಡಿಸ್ಕಸ್ 25 ಸೆಂಟೆನ್ಸಸ್. ಎವ್ರಿ ಡೇ ನಾವೇನ್ ಮಾಡಬಹುದು, 25 ಸೆಂಟೆನ್ಸ್ ಗಳನ್ನ ಡಿಸ್ಕಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಅದೇ ತರನಾಗಿ ದಯವಿಟ್ಟು ಏನ್ ಮಾಡ್ರಿ, ಪ್ಲೀಸ್ ಟೇಕ್ ಅ ನೋಟ್ ಆಫ್ ಇಟ್ ಅಂಡ್ ಇನ್ ಅ ಪೇರ್, ಇಬ್ರು ಜೊತೆಗೂಡಿ ಡಿಸ್ಕಷನ್ ಮಾಡ್ರಿ ಅಂತ ಹೇಳಿದೆ. ಡಿಸ್ಕಷನ್ ಮಾಡಿದಾಗ ಏನಾಕೈತಪ್ಪ ಅಂತಂದ್ರೆ, ಸೊ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಡೆವಲಪ್ ಯುವರ್ ಸ್ಪೋಕನ್ ಇಂಗ್ಲಿಷ್ ಈಸಿಲಿ. ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ಒಬ್ಬರೇ ಕುಂತು ಪ್ರಾಕ್ಟೀಸ್ ಮಾಡಿದಾಗ ದರ್ ಇಸ್ ಅ ಲೆಸ್ ಪಾಸಿಬಿಲಿಟಿ ಆಫ್ ಬಿಕಮಿಂಗ್ ಅ ಫ್ಲೂಯೆಂಟ್ ಇನ್ ಇಂಗ್ಲಿಷ್. ಇಬ್ಬರಿದ್ರಪ್ಪ ಅಂತಂದ್ರೆ ಅವರು ಯಾವ ರೀತಿಯಾಗಿ ಕಾನ್ವರ್ಸೇಷನ್ ಮಾಡ್ತಾರೋ, ನೀವು ಯಾವ ರೀತಿಯಾಗಿ ಅವರಿಗೆ ಕೌಂಟರ್ ಕಾನ್ವರ್ಸೇಷನ್ ಮಾಡಬಹುದು ಅನ್ನೋದನ್ನ ಈಸಿಯಾಗಿ ಅರ್ಥ ಆಗುತ್ತೆ. ಒಬ್ಬರೇ ಇದ್ದಾಗ ಅದು ಅರ್ಥ ಆಗಿಲ್ಲ. ಅದಕ್ಕೆ ಜೊತೆಗೂಡಿ ಏನ್ ಮಾಡ್ರಿಪ್ಪ ಅಂತಂದ್ರೆ ಡಿಸ್ಕಷನ್ ಮಾಡ್ರಿ. ಫೈನ್. ಸೊ ಅದೇ ತರನಾಗಿ ಆಲ್ರೆಡಿ 4 ವಿಡಿಯೋಸ್ ಹ್ಯಾವ್ ಬಿನ್ ಕಂಪ್ಲೀಟೆಡ್. ದಿ 5th ವಿಡಿಯೋ, 4 ವಿಡಿಯೋದ ಒಂದು ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಾಗಿದೆ. ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್, ವಾಟ್ಸ್ಆಪ್ ಚಾನಲ್, ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಕೂಡ ಕೊಟ್ಟಾಗಿದೆ. ದಯವಿಟ್ಟು ಫಾಲೋ ಮಾಡ್ರಿ. ಇದನ್ನ ನಮ್ಮ ಚಾನಲ್ ನೇಮ್ ಕೂಡ ಅಲ್ಲೇ ಇದೆ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.